ನೈಸರ್ಗಿಕ ವಿದ್ಯಮಾನಗಳು ಅಂತಂದ್ರೆ ಮಾನವನ ಹಸ್ತಕ್ಷೇಪವಿಲ್ಲದೆ ಪ್ರಕೃತಿಯಲ್ಲಿ ನಡೆಯುವಂತಹ ವಿದ್ಯಮಾನಗಳಿಗೆ ನಾವೇನಂತ ಕರಿತೀವಿ, ನೈಸರ್ಗಿಕ ವಿದ್ಯಮಾನಗಳು ಅಂತೇಳಿ. ಸರಿ, ನೈಸರ್ಗಿಕ ವಿದ್ಯಮಾನಗಳಲ್ಲಿ ಯಾವ್ಯಾವ ರೀತಿಯಾಗಿ ನಡೀತಾವ, ಅವುಗಳ ಮೇಲೆ ಪ್ರಶ್ನೋತ್ತರಗಳು ಯಾವ ರೀತಿ ಬರ್ತಾವ ಅನ್ನೋದನ್ನ ಕಲಿತಾ ಹೋಗೋಣ. ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೈಸರ್ಗಿಕ ವಿದ್ಯಮಾನಗಳ ಮೇಲೆ ತುಂಬಾ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಅವುಗಳನ್ನ ನೋಡ್ತಾ ಹೋಗೋಣ. ಒಂದೇದು ನೋಡ್ರಿ, ಮಿಂಚು ಮತ್ತು ಗುಡುಗು ಏಕಕಾಲದಲ್ಲಿ ಸಂಭವಿಸಿದರೂ ಮಿಂಚು ಮೊದಲು ಬರಲು ಕಾರಣವೇನು ಅಂತೇಳಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಸೊ ಈಗ ಏನಾಗಿದೆ ಅಂದ್ರೆ ಮಳೆಗಾಲದ ಸಮಯದಲ್ಲಿ ಮಿಂಚು ಮತ್ತು ಗುಡುಗು ಎರಡು ಏಕಕಾಲದಲ್ಲಿ ಬರ್ತಾವೆ. ಆದ್ರೆ ಗುಡುಗು ಮತ್ತು ಸಿಡಿಲು ಎರಡು ಬಂದಾಗ ಫಸ್ಟ್ ನಾವು ಮಿಂಚು ಕಾಣಿಸ್ತದೆ, ಆಮೇಲೆ ಗುಡುಗಿನ ಶಬ್ದ ಕೇಳುತ್ತೆ. ಅದಕ್ಕೆ ಕಾರಣ ಏನಂತ ಕೇಳ್ತಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇದು ಬೆಳಕು ಮತ್ತು ಶಬ್ದ ಎರಡೂ ಪಾಠಗಳ ಒಂದು ಸಮ್ಮಿಶ್ರ ಮಾಡಿ ನಮಗೊಂದು ಕ್ವಶನ್ ಕೇಳ್ತಾರೆ. ಈಗ ನೋಡ್ರಿ, ನಮ್ಗೆ ಬೆಳಕು ಐತಲ್ಲ, ಶಬ್ದಕ್ಕಿಂತಲೂ ಅತಿ ಹೆಚ್ಚು ವೇಗ ಕೇಳುತ್ತೆ. ಹಾಗಾಗಿ ಫಸ್ಟ್ ನಮ್ಗೆ ಬೆಳಕು ಕಾಣಿಸುತ್ತೆ, ಆಮೇಲೆ ನಮಗೆ ಶಬ್ದ ಕೇಳಿಸುತ್ತೆ. ಅದ ಕಾರಣ ಏನಪ್ಪ ಅಂದ್ರೆ ಬೆಳಕಿನ ವೇಗವು ಶಬ್ದದ ವೇಗಕ್ಕಿಂತ ಹೆಚ್ಚಾಗಿರ್ತದೆ. ಅದು ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಬೆಳಕಿನ ವೇಗ ಶಬ್ದ ವೇಗಕ್ಕಿಂತಲೂ ಹೆಚ್ಚಾಗಿರ್ತದೆ. ಅದೇ ಮೇನ್ ಕಾರಣ. ಹೆಂಗೆ ನೆನಪಿಡೋದಪ್ಪ, ಟ್ರಿಕ್ಸ್ ಹೆಂಗಪ್ಪ ಅಂದ್ರೆ ಬೆಳಕು ವೇಗಿ, ಶಬ್ದ ಮೆಲ್ಲಗೆ ನೆನಪಿಡಬೇಕು. ಅಂದ್ರೆ ಬೆಳಕು ಹೆಂಗಪ್ಪ ಅಂದ್ರೆ ಬೆಳಕು ಭಾಳ ಸ್ಪೀಡ್ ಹೋಗುತ್ತೆ, ಶಬ್ದ ಮೆಲ್ಲಗ ಹೋಗುತ್ತೆ. ಶಬ್ದ ಸಾವಕಾಶ ಮಾತಾಡಿರ್ತೀವಲ್ಲ ಆ ಥರ ಶಬ್ದವನ್ನು ಮೆಲ್ಲಗ, ಬೆಳಕು ಸ್ಪೀಡ್ ಇರುತ್ತೆ. ಇದೇನಪ್ಪ ಅಂತಂದ್ರೆ ಕಾರಣ ಏನಪ್ಪಾ ಅಂದ್ರೆ ಬೆಳಕಿನ ವೇಗವು ಶಬ್ದದ ವೇಗಕ್ಕಿಂತ ಹೆಚ್ಚಾಗಿರುತ್ತೆ. ಇದು ಮುಖ್ಯ ಕಾರಣ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಆಕಾಶದ ಬಣ್ಣ ನೀಲಿ ಆಗಲು ಕಾರಣವೇನು? ಆಕಾಶದ ಬಣ್ಣ ನೀಲಿ ಆಗಲು ಕಾರಣವೇನು? ನೀಲಿ ಬಣ್ಣದ ರಿಲೇಷನ್ ಮತ್ತಪ್ಪ ಅಂದ್ರೆ ಬೆಳಕು ಚದುರುವಿಕೆ ಅಂತ ಬರ್ತದೆ. ಸೊ ಯಾವ ಚದುರ್ತದೆ ನೋಡ್ರೆ ಬೆಳಕಿನ ಚದುರುವಿಕೆ, ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕರಿತೀವಲ್ರಿ. ಬಣ್ಣದ ವಿಷಯಗಳು ಬಂತಪ್ಪ ಅಂತಂದ್ರೆ ಚದುರುವಿಕೆ, ಲೈಟ್ ಆಫ್ ಚದುರುವಿಕೆ. ಯಾಕಪ್ಪ ಬೆಳಕಿನ ಚದುರುವಿಕೆ? ಬೆಳಕಿನಲ್ಲಿ 7 ಬಣ್ಣಗಳಿರ್ತಾವೆ. ಸೊ ಅವು ಏನಾಕಪ್ಪ ಅಂತಂದ್ರೆ ವಾತಾವರಣದಲ್ಲಿ ಧೂಳಿನ ಕಣಗಳನ್ನು ಕಡಿಮೆ ತರಂಗಾಂತರದಲ್ಲಿ ನೀಲಿ ಬಣ್ಣ ಹೆಚ್ಚಾಗಿರ್ತದೆ. ಹಿಂಗಾಗಿ ಆ ಒಂದು ಬೆಳಕಿನಲ್ಲಿ 7 ಬಣ್ಣಗಳಲ್ಲಿ ನೀಲಿ ಬಣ್ಣ ಏನ್ ಮಾಡ್ತಪ್ಪ, ಹೆಚ್ಚು ಚದುರುತ್ತೆ. ವಾತಾವರಣದಲ್ಲಿ ನೀಲಿ ಬಣ್ಣ ಹೆಚ್ಚು ಚದುರುತ್ತೆ. ಹಿಂಗಾಗಿ ಏನಾಗುತ್ತೆ, ಆಕಾಶ ಏನಾಗುತ್ತೆ, ನೀಲಿ ಆಗಕ್ಕೆ ಕಾರಣ ಆಗುತ್ತೆ. ಮತ್ತು ಇನ್ನೊಂದು ಕೇಳ್ತಾರ, ಸಮುದ್ರ ಯಾಕೆ ನೀಲಿ ಯಾಕೆ ಕಾಣುತ್ತೆ ಅನ್ನೋಕ್ಕೂ ಸಹ ಸ್ಕ್ಯಾಟರಿಂಗ್ ಆಫ್ ಲೈಟ್ ರೀ. ಯಾಕಪ್ಪ ಅಂದ್ರೆ ವಾತಾವರಣದ ಧೂಳಿನ ಕಣಗಳು ಕಡಿಮೆ ತರಂಗಾಂತರದಲ್ಲಿ ನೀಲಿ ಬಣ್ಣವನ್ನು ಹೆಚ್ಚು ಚದುರಿಸ್ತಾವೆ. ಹಿಂಗಾಗಿ ಆಕಾಶದ ಬಣ್ಣ ನೀಲಿ ಆಗಿ ಕಾಣುತ್ತೆ. ನೆಕ್ಸ್ಟ್, ಮಳೆಬಿಲ್ಲು ಉಂಟಾಗಲು ಕಾರಣವೇನು? ಅದಕ್ಕೆ ಕಾರಣವಂತ ಪ್ರಕ್ರಿಯೆಗಳು, ಅವು ಒಂದಕ್ಕೆ ಕಾರಣ ಆಗಲ್ಲ. ಅಲ್ಲಿ ನೋಡ್ರಿ, ನೀಲಿ ಮಳೆಬಿಲ್ಲದೊಳಗಡೆ ಅದು ಬೆಂಡನ್ನು ಆಗಿರ್ತೈತಿ, ಅದು ಬಣ್ಣನು ಕಾಣ್ತೈತಿ, ಹೌದಾ? ಸೊ ಬೆಂಡ್ ಆಗುತ್ತಪ್ಪ ಅಂದ್ರೆ ಸ್ಥಾನಪಲ್ಲಟ, ಅದು ಬೆಳಕಿನ ಒಂದು ಸ್ಥಾನಪಲ್ಲಟ ಅಂದ್ರೆ ವಕ್ರ ಆಗೈತಿ. ಸೊ ವಕ್ರೀಭವನ ಕಾರಣ, ಅದು ಬಣ್ಣ ಕಾಣ್ತಾ ಇದಾವೆ. ಸೊ ಸ್ಕ್ಯಾಟರಿಂಗ್ ಆಫ್ ಲೈಟ್ ಕಾರಣ, ಮತ್ತು ರಿಫ್ಲೆಕ್ಷನ್ ಸಹ ಕಾರಣ ಆಗಿರ್ತೈತಿ. ನೋಡ್ರಿ, ರಿಫ್ರಾಕ್ಷನ್ ವಕ್ರೀಭವನ, ರಿಫ್ಲೆಕ್ಷನ್ ಪ್ರತಿಫಲನ ಆಗಿರ್ತೈತಿ, ಆಮೇಲೆ ವರ್ಣ ವಿಭಜನೆ ಅಥವಾ ಏನಂತ ಅನ್ನೋದಕ್ಕೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಅಥವಾ ಡಿಫ್ರೆಕ್ಷನ್ ಅಂತ ಕರಿತೀವಲ್ಲ. ಸೊ ಅದು ಏನಪ್ಪಾ ಅಂತಂದ್ರೆ ಕಾರಣ ಆಗಿರುತ್ತೆ. ವರ್ಣ ವಿಭಜನೆ ಮತ್ತು ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ ಇವು ಏನಪ್ಪಾ ಅಂದ್ರೆ ಮಳೆ ಬಿಲ್ಲಿಗೆ ಕಾರಣ ಆಗಿರುತ್ತೆ. ಮುಖ್ಯವಾಗಿ ಮಳೆ ಬಿಲ್ಲು ಯಾವಾಗಲೂ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಮೂಡುತ್ತೆ. ಯಾವಾಗಲೂ ಮಳೆ ಆಗ್ತಿರ್ಬೇಕಾದ್ರೆ ಸೂರ್ಯ ಕಡೆತಾನೆ ಅದರ ಅಪೋಸಿಟ್ ಹಾಕಿಸಿ, ಯಾಕಂದ್ರೆ ಸೂರ್ಯನದ್ದು ಬೆಳಕು ನೀರಿನಲ್ಲಿರುವಂತಹ ಒಂದು ಇದ್ರ ಮೇಲೆ ಬಿತ್ತಪ್ಪ ಅಂದ್ರೆ ಅದು ಗುಳ್ಳೆ ಏನಾಗುತ್ತಲ್ಲ, ಅದು ವರ್ಣ ಅದರಲ್ಲಿ 7 ಬಣ್ಣ ಇರ್ತಲ್ಲ, ಅದು ಒಂದು ವಿಭಜನೆ ಆಗಿಬಿಡುತ್ತೆ. ವಿಭಜನೆ ಆಗಿ ಪ್ರತಿಫಲನ ಮುಖಾಂತರ ವಕ್ರೀಭವನದ ಒಂದು 3 ಒಂದು ಪ್ರಕ್ರಿಯೆಗಳು ಕೂಡ್ಕೊಂಡು ಒಂದು ಮಳೆ ಬಿಲ್ಲು ಉಂಟಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭೂಕಂಪದ ತೀವ್ರತೆಯನ್ನು ಅಳೆಯುವ ಸಾಧನ ಯಾವುದು? ಭೂಕಂಪವನ್ನು ನಾವು ಎದರಿಂದ ಅಳಿತೀವಿ ಅನ್ನೋದನ್ನ. ಸೊ ಭೂಕಂಪ ಆಯ್ತಪ್ಪ ಅಂತಂದ್ರೆ ಅಲ್ಲೊಂದು ನಮ್ಗೆ ಹಳೆಯಾಗ ಇಷ್ಟು ಭೂಕಂಪ ಆಯ್ತು, ಇಷ್ಟು ಸೆಂಟಿಮೀಟರ್ ಭೂಕಂಪ ಆಯ್ತು ಅಂತ ಹೇಳ್ತೈತಲ್ಲ, ಅದು ಇದರ ಮುಖಾಂತರ ಎಳಿತಾರಪ್ಪ ಅಂತಂದ್ರೆ ಅದು ಆ ಸಾಧನ ಯಾವ್ದಪ್ಪ ಅಂದ್ರೆ ಸಿಸ್ಮೋಗ್ರಾಫ್ ಅಂತೇಳಿ ಒಂದು ಗ್ರಾಫ್ ಮುಖಾಂತರ ಅದನ್ನ ಅದರಲ್ಲಿ ಅದ್ರ ತೀವ್ರತೆ ಎಳಿದಪ್ಪ ಅಂದ್ರೆ ರಿಕ್ಟರ್ ಮಾಪಕದಿಂದ ಅಳಿತಾರೆ. ಸಿಸ್ಮೋಗ್ರಾಫ್ ಅನ್ನೋದು ಒಂದು ಪೇಪರು, ಆ ಪೇಪರ್ನಲ್ಲಿ ಸಿಸ್ಮೋಗ್ರಾಫಲ್ಲಿ ನಮ್ಮ ರೀಡಿಂಗ್ ಬರ್ತದೆ. ಸೊ ಅದನ್ನ ರೀಡಿಂಗ್ ಬರೋದ ಮಾಪಕ ಯಾವುದಪ್ಪ ಅಂದ್ರೆ ರಿಕ್ಟರ್ ಮಾಪಕ ಅಂತ ಕರಿತೀವಿ. ಸೊ ರಿಕ್ಟರ್ ಮಾಪಕ ಮುಖಾಂತರ ನಾವೇನು ಮಾಡ್ತೀವಿ, ಭೂಕಂಪದ ತೀವ್ರತೆಯನ್ನು ಅಳಿತೀವಿ. ಭೂಕಂಪವನ್ನು ಗೊತ್ತಾ ಮಾಡೋದು ಸಿಸ್ಮೋಗ್ರಾಫ್ ಡ್ರಾಯಿಂಗ್ ಮುಖಾಂತರ, ತೀವ್ರತೆ ಅಳಿದು ರಿಕ್ಟರ್ ಮಾಪಕದಲ್ಲಿ. ನೆಕ್ಸ್ಟ್ ನಾವು ಇದನ್ನೆಲ್ಲ ನೆನಪಿಡೋಕೆ ಒಂದು ಸಿಂಪಲ್ ಟ್ರಿಕ್ಸ್ ಇದೆ. ಏನಪ್ಪ ಇದೇ ಟ್ರಿಕ್ಸ್ ಏನಪ್ಪಾ ಅಂತಂದ್ರೆ, ನಾವು ಬಣ್ಣಗಳು ಹೆಂಗೆ ನೆನಪಿಡೋದು, ಮಳೆ ಬಿಲ್ಲಿನ ಬಣ್ಣಗಳು ಇರ್ತಾವಲ್ಲ, 7 ಇರ್ತಾವಲ್ಲ, ಅವು ಹೆಂಗೆ ನೆನಪಂದ್ರೆ ವಿಬ್ಜಿಆರ್, VIBGYOR ಅಂತ ವಿಬ್ಜಿಆರ್ ಅಂತ ಹೇಳ್ಬೋದು. ಇವಂದ್ರೆ ವೈಲೆಟು, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತ.
ಅದು ಕನ್ನಡದಾಗ ನಿವಾಹಿಗಿ ಹಳಂಕಿಕ ಅಂತ ಐತಿ. ಸೊ ಅದು ಹಿಂಗೆ ಕನ್ನಡದಲ್ಲಿ ಟಫ್ ಆಗ್ಬೋದು. ಇಂಗ್ಲೀಷ್ನಾಗ ನೆನ್ಪಿಟ್ಬಿಡ್ರಿ ಇಬ್ ಜಿ ಆರ್ ಅಂತ. ಇಬ್ ಜೋ ಆರ್, ಇಬ್ ಜೊಯ್ ಆರ್, ಇಬ್ ಜೊಯ್ ಆರ್ ಅಂತ ನೆನ್ಪಿಡ್ರಿ. ಇಬ್ ಜೊಯ್ ಆರ್ ಅಂದ್ರೆ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಆ್ಯಂಡ್ ರೆಡ್ ಅಂತ. ಇಬ್ ಜಿವೈ ಆರ್, ಇಬ್ ಜಿ ಆರ್ ಅಂತ. ಓಕೆ, ಇನ್ನು ವಕ್ರಿ ಬಣ ಚದುರುವಿಕೆ ಹೆಂಗೆ ನೆನಪಿಡೋದಪ್ಪ ಅಂದ್ರೆ ವಸ್ತು ಬೇರೆ ಆಗಿದ್ದು ದೊಡ್ಡದಾಗಿ ಕಾಣುತ್ತು ಅಥವಾ ಚಿಕ್ಕದಾಗಿ ಕಾಣೋದು, ಹಂಗೆ ಕಾಣಾಗುತ್ತಪ್ಪ ಅಂದ್ರೆ ಮಿನುಗುದು ಹಿಂಗೆ ಕಾಣಾಗುತ್ತಪ್ಪ ಅಂತಂದ್ರೆ ಅದಕ್ಕೆ ವಕ್ರೀಭವನ ಅಂತ ಕರಿಬೇಕು. ಇನ್ನು ಬಣ್ಣದ ಬಗ್ಗೆ ಏನಾದರೂ ಕ್ವಶನ್ ಕೇಳಿದ್ರಪ್ಪ ಅಂದ್ರೆ ಅದಕ್ಕೆ ಚದುರುವಿಕೆ ಅಂತ ಕರೆದು ಅಥವಾ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತಲೂ ಸಹ ಕರಿಬಹುದು. ಈ ಇದ್ರ ಮೇಲೆ ಸೂರ್ಯನ ಬಣ್ಣ ಕೆಂಪು ಹಾಕದ, ಆಕಾಶ ಬಣ್ಣ ನೀಲಿ ಹಾಕದ, ಸಮುದ್ರ ಬಣ್ಣ ನೀಲಿ ಹಾಕದ. ಸೊ ಇವೆಲ್ಲ ಪ್ರಶ್ನೆಗಳು ಬಣ್ಣದ ಬಗ್ಗೆ ಏನಾದ್ರು ಕ್ವಶನ್ ಕೇಳಿದ್ರೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಥವಾ ಚದುರುವಿಕೆ ಅಂತ ಕರಿತೇವೆ. ಅದು ಬೆಂಡ್ ಆಗಿತ್ತು ಅಂದ್ರೆ ನೀರಿನಲ್ಲಿ ಕಡ್ಡಿ ಯಾಕೆ ಬೆಂಡ್ ಆಗೈತಿ ಅಥವಾ ನಕ್ಷತ್ರ ಯಾಕೆ ಮುಣಾಗ್ತೈತಿ ಇಂಥೆಲ್ಲ ಕೇಳಿದ್ರಪ್ಪ ಅಂತಂದ್ರೆ ವಕ್ರೀಭವನ ಕಾರಣ ಆಗುತ್ತೆ. ನೆಕ್ಸ್ಟ್ ನೋಡ್ರಿ ಅದೇ ಕೇಳಿದ್ರು ನಕ್ಷತ್ರಗಳು ಮಿನುಗಲು ಕಾರಣವೇನು? ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಅಂತ ಕರೀತೀವಿ. ಯಾವುದಪ್ಪ ಅಂದ್ರೆ ವಕ್ರೀಭವನ, ಬೆಳಕಿನ ವಕ್ರೀಭವನ, ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಅಂತ ಕರಿತೀವಿ. ವಾತಾವರಣದಲ್ಲಿ ವಕ್ರೀಭವನ ಯಾಕಂದ್ರೆ ವಾತಾವರಣದಲ್ಲಿಂತ ವಿವಿಧ ಪದರಗಳ ಸಾಂದ್ರತೆ ಏನಾಗುತ್ತೆ, ಬೆಳಕು ಹೋಗೋದ್ರಿಂದ ಅದು ಬೆಂಡ್ ಆಗುತ್ತೆ, ಹೊಳೆ ರಿವರ್ಸ್ ಆಗುತ್ತೆ, ಹಿಂಗಾಗಿ ಅದು ಮಿಂಚುತ್ತೆ, ಸ್ಟಾರ್ ಆಗುತ್ತೆ, ಮಿಂಚುತ್ತದೆ. ಸಮುದ್ರದ ನೀರು ನೀಲಿಯಾಗಿ ಕಾಣಲು ಏನಿದೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ರೀ. ಈ ಸಮುದ್ರ ನೀರು ನೀಲಿಯಾಗಿ ಕಾರಣ ಏನಪ್ಪಾ ಅಂದ್ರೆ ಚದುರುವಿಕೆ, ಬಣ್ಣಗಳ ಚದುರುವಿಕೆ ಅಂತ ಕರಿಬಹುದು ಅಥವಾ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತಾನೂ ಸಹ ಕರಿಬಹುದು ರೀ. ಬೆಳಕಿನ ಚದುರುವಿಕೆಯು ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಥವಾ ನೀರಿನ ಅಣುಗಳು ಸೂರ್ಯನ ಬೆಳಕನ್ನು ಚದುರಿಸ್ತಾವ ಅಂತ ಹೇಳ್ತೇವಲ್ಲ, ಅದು ಏನಪ್ಪಾ ಅಂತಂದ್ರೆ ಮುಖ್ಯ ಕಾರಣ ಇರುತ್ತೆ. ಯಾವುದು ಸಮುದ್ರ ನೀರು ನೀಲಿಯಾಗಿ ಕಾರಣ ಏನಪ್ಪಾ ಅಂದ್ರೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಥವಾ ಬೆಳಕಿನ ಚದುರುವಿಕೆ ಅಂತ ಕರಿತೀವಿ. ನೀರಿನ ಅಣುಗಳು ಏನು ಮಾಡ್ತಾವಪ್ಪ ಅಂದ್ರೆ ಸೂರ್ಯನ ಬೆಳಕನ್ನು ಹೀರ್ಕೋತಾವು, ಅದನ್ನ ಚದುರಿಸ್ತಾವು. ಚದುರಿಸಿದ್ರಪ್ಪ ಅಂದ್ರೆ ಅದೇನಾಗುತ್ತೆ, ಅದರ ನೀಲಿ ಬಣ್ಣ ಏನಾಗುತ್ತ ಅಂದ್ರೆ ಹೆಚ್ಚಾಗಿ ಬಣ್ಣ ಆಗುತ್ತೆ, ಹೆಚ್ಚಾಗಿ ಇದಾಗುತ್ತೆ. ಅದಕ್ಕೆ ಹಂಗಾಗಿ ಏನಾಗುತ್ತಪ್ಪ ಅಂತಂದ್ರೆ ಬಣ್ಣ ನೀಲಿಯಾಗಿ ಕಾಣುತ್ತೆ. ಮರೀಚಿಕೆ ಉಂಟಾಗಲು ಕಾರಣವೇನು? ಮರೀಚಿಕೆ ಉಂಟಾಗಲು ಕಾರಣ ಏನಪ್ಪಾ ಅಂತಂದ್ರೆ ಪೂರ್ಣ ಆಂತರಿಕವಲ್ಲ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಲ್ಲ, ಅಥವಾ ಮರುಭೂಮಿ ಅಥವಾ ಬಿಸಿ ರಸ್ತೆಯಲ್ಲಿ ಏನಾಗುತ್ತೆ ಬೆಳಕು ಬಾಗಿ ಅಥವಾ ನೀರಿದ್ದಂತೆ ಕಾಣುತ್ತೆ ನಮಗೆ. ಅದು ಯಾಕಪ್ಪ ಅಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಥವಾ ಪೂರ್ಣ ಆಂತರಿಕ ಪ್ರತಿಫಲನ ಅಂತ ಏನು ಕರಿತೀವಲ್ಲ, ಅದು ಏನಪ್ಪಾ ಅಂದ್ರೆ ಮುಖ್ಯವಾಗಿ ಕಾರಣ ಆಗುತ್ತೆ. ಅದಕ್ಕೆ ಮರೀಚಿಕೆ ಕಾರಣ ಏನಪ್ಪಾ ಅಂದ್ರೆ ಫಾರ್ ಎಕ್ಸಾಂಪಲ್ ಏನೇನು ಮಾಡ್ತಾರ, ಬಿಸಿ ರಸ್ತೆಯಲ್ಲಿ ನೀರು ಬಾಗಿದಂತೆ ಅಥವಾ ಮರುಭೂಮಿಯಲ್ಲಿ ನೀರು ಇದ್ದಂತೆ, ಅಂದ್ರೆ ಜಸ್ಟ್ ಇಮ್ಯಾಜಿನೇಷನ್ ಏನಾದ್ರು ಇತ್ತಪ್ಪ ಅಂದ್ರೆ ಅಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳಿ ಕರಿತೀವಿ ನಾವು. ಜೈವಿಕ ಅನಿಲದ ಮುಖ್ಯ ಘಟಕಗಳು ಯಾವುವು ಅಂತ. ಬಯೋಗ್ಯಾಸ್ ರೆಡಿ ಆಗುತ್ತಲ್ರಿ, ಅದಕ್ಕೆ ಮುಖ್ಯವಾಗಿ ಬೇಕಾದಂತ ಯಾವುದಪ್ಪ ಅಂತಂದ್ರೆ ನಾವೇನಂತ ಕರಿತೇವೆ ರೀ, ಯಾವುದು ಮಿಥೇನ್ ಅಂತ ಕರಿತೇವೆ. ಸೊ ಇದು ಮಿಥೇನ್ ಹೆಂಗಾಗುತ್ತಪ್ಪ ಅಂತಂದ್ರೆ ಇದು ಜೈವಿಕ ವಸ್ತುಗಳಲ್ಲಿ ಜೈವಿಕ ವಸ್ತುಗಳ ಮುಖಾಂತರ ಆಗುತ್ತೆ, ಸೆಗಣಿ ಮುಖಾಂತರ ಅಥವಾ ಬಯೋಡಿಗ್ರೇಡಬಲ್ ಆಗುವಂತಹ ಒಂದಿಷ್ಟು ನೈಸರ್ಗಿಕ ಒಂದು ವಸ್ತು ಇರುತ್ತಲ್ಲ ಅದರ ಒಂದು ಕೊಳೆತದ ಮುಖಾಂತರ, ಅದರ ಒಂದು ಡೈಜೆಷನ್ ಮುಖಾಂತರ ಅಥವಾ ಒಂದು ಫರ್ಟಿಲೈಸೇಷನ್ ಮುಖಾಂತರ ಏನಾಗುತ್ತಪ್ಪ ಅಂದ್ರೆ ಮಿಥೇನ್ ಉತ್ಪತ್ತಿ ಆಗುತ್ತೆ. ಸೊ ಆ ಮಿಥೇನ್ ಏನಪ್ಪಾ ಅಂದ್ರೆ ಬಯೋಗ್ಯಾಸಕ್ಕೆ ಪ್ರಮುಖವಾಗಿ ಬೇಕಾಗುತ್ತೆ. ಓಜೋನ್ ಪದರವು ನಮ್ಮನ್ನು ಯಾವ ಕಿರಣಗಳಿಂದ ರಕ್ಷಿಸುದ್ರಿ? ಯಾವ ಗೊತ್ತಿದಲ್ರಿ? ಫಾರ್ ಎಕ್ಸಾಂಪಲ್ ಎಲ್ಲ ಕಿರಣಗಳ ಮುಖಾಂತರ ಅಂತ ಮಾನವನ ದೇಹಕ್ಕೆ, ಮಾನವನ ಸಂಕುಲಕ್ಕೆ ಅಪಾಯಕಾರಿರುವಂತಹ ಒಂದಿಷ್ಟು ಕಿರಣಗಳಿಂದ ರಕ್ಷಿಸ್ತದೆ. ಅದರಲ್ಲಿ ಪ್ರಮುಖವಾಗಿ ಯಾವುದಪ್ಪ ಅಂದ್ರೆ UV ಕಿರಣಗಳು ಅಂತ ಕರಿತೀವಿ ನಾವು. UV ಕಿರಣಗಳು ಅಂದ್ರೆ ಅಲ್ಟ್ರಾವೈಲೆಟ್ ಕಿರಣಗಳು ಅಂತ ಕರಿತೀವಿ. ಅಲ್ಟ್ರಾವೈಲೆಟ್ ಕಿರಣಗಳ ಮುಖಾಂತರ ನಿರತ ಕಿರಣಗಳಿಗೆ UV ಕಿರಣಗಳ ಮುಖಾಂತರ ತಡೆಗಟ್ಟಿ ಆ ಓಜೋನ್ ಪದರ ಏನಂತ, ಓಜೋನ್ ಅಂದ್ರೆ ಏನ್ರ ಓತ್ರಿ ಅಂತ, ಓಜೋನ್ ಸೂತ್ರ ಏನಪ್ಪಾ ಅಂತಂದ್ರೆ ಓತ್ರಿ. ಸೊ ಓತ್ರಿ ಏನಾಗುತ್ತದಪ್ಪ ಅಂದ್ರೆ ಅದು ಭೂಮಿ ಮೇಲೆ ಇರುವಂತಹ ಈ ಓತ್ರಿ ಐತಲ್ರಿ, ಈ ಭೂಮಿ ಪದರ ಮುಖಾಂತರ ಇಲ್ಲಿ ಒಂದು ಲೇಯರ್ ಇರ್ತೈತಿ, ಇಲ್ಲಿ ಇದಕ್ಕೆ ಓತ್ರಿ ಅಂತ ಕರಿತೀವಿ. ಆಕ್ಸಿಜನ್ 3 ಪ್ರಮಾಣದಲ್ಲಿ ಇರುತ್ತೆ. ಈ ಓತ್ರಿ ಏನ್ ಮಾಡುತ್ತಾ, ಓಜೋನ್ ಏನ್ ಮಾಡುತ್ತಾ UV ಕಿರಣಗಳನ್ನ ತಡೆಗಟ್ಟಿ ನಮ್ಮ ಭೂಮಿಗೆ ಒಂದೆಲ್ಲ ಅಪಾಯಕಾರಿ ಅಂತ ಕಿರಣಗಳನ್ನ ಅಲ್ಲಿ ಹಿಡ್ಕೊಂಡು ಕಳಿಸುತ್ತಾರೆ. ಹಿಂಗಾಗಿ ನಮ್ಮ ಮಾನವನ ಸಂಕುಲ ಅಥವಾ ಜೀವಿ ಸಂಕುಲ ಭೂಮಿ ಮೇಲೆ ಐತೆ. ಹಿಂಗಾಗಿ ಈ ಓಜೋನ್ ಪದರವು ಮಾನವನ ಕವಚ ಅಂತ ಕರಿಬಹುದು ಅಥವಾ ಈ ಭೂಮಿಯ ಕವಚ ಅಂತಲೂ ಸಹ ಕರಿಬಹುದ್ರಿ. ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಸೂರ್ಯ ಕೆಂಪಾಗಿ ಕಾಣಲು ಕಾರಣವೇನು? ಇಟ್ಟದನ್ನು ನೀಲಿ ಕೇಳಿದ್ದೀವಿ. ನೀಲಿ ಯಾಕಪ್ಪ ಅಂದ್ರೆ ವಾತಾವರಣದಲ್ಲಿ ಧೂಳುಗಳು ಏನ್ ಮಾಡುತ್ತೆ, ಅತಿ ಹೆಚ್ಚು ನೀಲಿ ಬಣ್ಣ ವಕ್ರವನ್ನು ಹೆಚ್ಚಿದಿರುತ್ತೆ. ಹಿಂಗಾಗಿ
ನೀಲಿ ಆಯಿತು. ಇನ್ನು ಕೆಂಪು ಸೂರ್ಯ ಯಾಕೆ ಕೆಂಪು ಕಾಣುತ್ತಪ್ಪ ಅಂತಂದ್ರೆ ಇದು ಸಹ ಸ್ಕ್ಯಾಟರಿಂಗ್ ಆಫ್ ಲೈಟ್. ಬೆಳಕಿನ ಚದುರುವಿಕೆ ಸ್ಕ್ಯಾಟರಿಂಗ್ ಆಫ್ ಲೈಟ್. ಕೆಂಪು ಬಣ್ಣದ ತರಂಗಾಂತರಗಳು ವೇವ್ಲೆಂತ್ ಏನಾದರೂ ಹೆಚ್ಚಾಗಿರುವುದರಿಂದ ಅದು ಕಡಿಮೆ ಚದುರುತ್ತದೆ. ಏನಾಗುತ್ತಾ, ಕೆಂಪು ಬಣ್ಣ ತರಂಗದ ವೇವ್ಲೆಂತ್ ಹೆಚ್ಚಿಗೆ ಇರೋದ್ರಿಂದ ಅದು ಕಡಿಮೆ ಚದುರುತ್ತೆ ಮತ್ತು ನಮಗೆ ಕಾಣಿಸ್ತದೆ. ಕಡಿಮೆ ಚದುರೋದ್ರಿಂದ ಏನಾಗುತ್ತೆ, ನಮ್ಗೆ ಕಾಣಿಸ್ತದೆ, ದೂರದ ಕಾಣಿಸುತ್ತೆ. ದೂರದ ವಸ್ತುವಿನ ಬಣ್ಣ ಕೆಂಪು ಎಂದು ನೆನಪಿಡಿ. ಉದಾಹರಣೆ ಟ್ರಾಫಿಕ್ ಸಿಗ್ನಲ್ ರೀ, ಅದು ಜಾಸ್ತಿ ಚದರಂಗಿಲ್ಲ ರೀ, ಹಿಂಗಾಗಿ ಏನಾಗುತ್ತಪ್ಪ ಅಂತಂದ್ರೆ ನಮ್ಗೆ ನೇರವಾಗಿ ಕಾಣುತ್ತೆ. ಹಿಂಗಾಗಿ ಅದಕ್ಕೇನಪ್ಪ ಅಂದ್ರೆ ನಮ್ಗೆ ಕೆಂಪಾಗಿ ಕಾಣುತ್ತೆ. ಇದಕ್ಕೂ ಸಹ ಕಾರಣ ಏನಪ್ಪ ಅಂದ್ರೆ ಸ್ಕ್ಯಾಟರಿಂಗ್ ಆಫ್ ಲೈಟ್. ದೂರದ ವಸ್ತು ಬಣ್ಣ ಕೆಂಪಾಗಿರುತ್ತೆ. ವಜ್ರವು ಅತಿಯಾಗಿ ಹೊಳೆಯಲು ಕಾರಣ ಏನ್ರಿ? ವಕ್ರೀಭವನ ರೀ, ಬೆಳಕಿನ ವಕ್ರೀಭವನ. ಇದಕ್ಕೇನಪ್ಪ ಅಂದ್ರೆ ಕಾರಣ ಬೆಳಕಿನ ವಕ್ರೀಭವನ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತಾರೆ, ಪೂರ್ಣ ಆಂತರಿಕ ಪ್ರತಿಫಲನ ಅಂತ ನೋಡ್ರಿ. ವಜ್ರ ಹೊಳೆಯ ಕಾರಣ ಏನಪ್ಪ ಅಂತಂದ್ರೆ ನಕ್ಷತ್ರಗಳು ಹೊಳೆಯಕ್ಕ ವಕ್ರೀಭವನ ಕರೆದೀವಿ. ವಜ್ರ ಹೊಳೆಯ ಕಾರಣ ಏನಪ್ಪ ಅಂತಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇದು ಸ್ವಲ್ಪ ನೋಡ್ರಿ. ಆಕಾಶದಲ್ಲಿ ಮಿಂಚು ಉಂಟಾದಾಗ ಉತ್ಪತ್ತಿಯಾಗುವ ಅನಿಲ ಯಾವುದು? ಆಕಾಶದಲ್ಲಿ ಮಿಂಚು ಹೊಡಿತಲ್ರಿ, ಅವಾಗ ಒಂದು ಅನಿಲ ಉತ್ಪತ್ತಿ ಆಗುತ್ತೆ. ಸೊ ಅನಿಲ ಯಾವುದು ಅಂತ ಕೇಳಿದಾರೆ. ಸೊ ಅನಿಲ ಯಾವುದಪ್ಪ ಅಂದ್ರೆ ಸಾರಜನಕದ ಡೈಆಕ್ಸೈಡ್ ಅಥವಾ ನೈಟ್ರೋಜನ್ ಆಕ್ಸೈಡ್ಸ್ ಅಂತ ಏನು ಕರಿತೇವಲ್ರಿ, ನೈಟ್ರೋಜನ್ ಆಕ್ಸೈಡ್ಸ್ಗಳು ಉಂಟಾಗ್ತಾವೆ. ಮತ್ತು ಇವು ನೈಸರ್ಗಿಕವಾಗಿ ಮಣ್ಣಿಗೆ ಸಾರಜನಕ ಉಳಿಸ್ತವೆ. ಇವೇನಾಗ್ತಪ್ಪ ನಿಂತಪ್ಪ ಅಂದ್ರೆ ನ್ಯಾಚುರಲ್ ಆಗಿ ನಮ್ಮ ಮಣ್ಣಿಗೆ ಏನಾಗುತ್ತಪ್ಪ ಅಂದ್ರೆ ನೈಟ್ರೋಜನ್ ಕೊಡುತ್ತೆ. ಇದು ನಮ್ಮ ಜೀವಿಗಳಿಗೆ ಅಥವಾ ಪ್ರಾಣಿ ಸಸ್ಯ ಸಂಕುಲಕ್ಕೆ ಅತ್ಯಂತ ಉಪಯೋಗವಾದಂತಹ ಒಂದು ಗೊಬ್ಬರ ಅಥವಾ ಒಂದು ರಾಸಾಯನಿಕ ವಸ್ತು ಅಂತ ಸಹ ನಾವು ಕರಿಬೋದ್ರಿ. ತುಂಬ ಇದು ನೈಸರ್ಗಿಕ ಸಾರ್ವಜನಿಕ ಬಹಳಷ್ಟು ಒಂಥರ ಟಾನಿಕ್ ಇದ್ದಂಗೆ ಇದು ಸಸ್ಯಗಳಿಗೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಆಹಾರ. ಅದು ಸಮುದ್ರದಲ್ಲಿ ಉಂಟಾಗುವ ಉಬ್ಬರ ಇಳಿತಗಳಿಗೆ ಟೈಡ್ಸ್ಗಳಿಗೆ ಮುಖ್ಯ ಕಾರಣ ಏನು? ನೋಡ್ರಿ, ಸಮುದ್ರದ ಅಲೆಗಳು ಬರ್ತಾವಲ್ಲ, ಅಲೆಗಳಿಗೆ ಮುಖ್ಯ ಕಾರಣ ಏನು ಅಂತ ಅದನ್ನೇ ಕೇಳಿದಾರೆ. ಅಲೆಗಳಿಗೆ ಮುಖ್ಯ ಕಾರಣ ಏನಂತಂದ್ರೆ ಚಂದ್ರ ಮತ್ತು ಸೂರ್ಯನ ಗುರುತ್ವಾಕರ್ಷಣ ಬಲ ರೀ. ಸೊ ಅದು ಗುರುತ್ವಾಕರ್ಷಣೆ ಬಲ ಹೆಚ್ಚು ಕಡಿಮೆ ಆದ ತಕ್ಷಣ ಅವು ಸಹ ಸೂರ್ಯನ ಸಮುದ್ರದ ಅಲೆಗಳು ಏನಾಗ್ತಾವೆ, ಹೆಚ್ಚು ಕಡಿಮೆ ಮಾಡ್ತಾವೆ. ಹಿಂಗಾಗಿ ಹುಣ್ಣಿ ಮತ್ತು ಅಮಾವಾಸ್ಯೆ ದಿನ ಅತಿ ಹೆಚ್ಚು ಅಲೆಗಳು ಇರ್ತಾವೆ ಅಂತ ಹೇಳ್ತಾರೆ. ಅದೇ ಕಾರಣಕ್ಕೆ ಸುನಾಮಿ ಅಥವಾ ಸುನಾಮಿ ಉಂಟಾಗಲು ಕಾರಣ ಏನು? ಸುನಾಮಿ ಉಂಟಾಗಲು ಕಾರಣ ಏನಪ್ಪ ಅಂದ್ರೆ ಸಮುದ್ರದಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ಅದಕ್ಕೆ ಕಾರಣ ಸಮುದ್ರ ತಳಭಾಗದಲ್ಲಿ ಸಂಭವಿಸುವಂತಹ ಭೂಕಂಪ ಮತ್ತು ಜ್ವಾಲಾಮುಖಿ ಸ್ಫೋಟಕ್ಕೆ ಏನಾಗ್ತದೆ, ಅಲ್ಲಿ ಭೂಕಂಪ ಆಯ್ತಪ್ಪ ಅಂದ್ರೆ ಅಲ್ಲಿ ಸುನಾಮಿ, ದೊಡ್ಡ ಸುನಾಮಿನ ಬರ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಸಮುದ್ರ ತಳಭಾಗದಲ್ಲಿ ಭೂಮಿ ಹೆಚ್ಚು ಕಡಿಮೆ ಆಯ್ತಪ್ಪ ಅಂದ್ರೆ ಅದು ಬರ ಸ್ಟಾರ್ಟ್ ಆಗುತ್ತೆ. ಹಿಂಗಾಗಿ ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಸುನಾಮಿ ಕಾರಣ. ನೆಕ್ಸ್ಟ್, ವಾಹನಗಳ ರಿವ್ಯೂ ಕನ್ನಡಿಯು ಯಾವುದನ್ನು ಅಂದ್ರೆ ವಾಹನಗಳಲ್ಲಿಂತ ಕನ್ನಡಿ ಇರ್ತಾವಲ್ರಿ, ಅವುಗಳಿಗೆ ಯಾವುದನ್ನು ಬಳಸ್ತಾರ ಅಂತ ಕೇಳ್ತಾರೆ. ಯಾವುದನ್ನು ಬಳಸ್ತಾರಪ್ಪ ಅಂತಂದ್ರೆ ಕಾನ್ವೆಕ್ಸ್ ಮಿರರ್ ನೋಡ್ರಿ, ಪೀನ ದರ್ಪಣವನ್ನು ಬಳಸ್ತಾರೆ ಎಲ್ರಿ ವಾಹನಗಳು. ಕಾರಣ ಏನಪ್ಪ ಅಂದ್ರೆ ಇದು ವಿಶಾಲವಾದ ಪ್ರದೇಶವನ್ನು ಸಣ್ಣದಾಗಿ ತೋರಿಸುತ್ತದೆ. ಕಾನ್ವೆಕ್ಸ್ ಮಿರರ್, ವೆಕ್ಸ್ ಲಾಸ್ಟ್ ಇರೋ ಅದು ವಿಶಾಲವಾದ ಪ್ರದೇಶವನ್ನು ಸಣ್ಣ ತೋರಿಸ್ತದೆ. ಹಿಂಗಾಗಿ ಇದು ಪಿನ್ ದರ್ಪಣವನ್ನು ಬಳಸ್ತಾರೆ. ಪಿನ್ ದರ್ಪಣ ಅಂದರೆ ಕಾನ್ವೆಕ್ಸ್ ಮಿರರ್ ಅಂದರೂ ಒಂದೇ. ಟ್ರಿಕ್ ಹೆಂಗಪ್ಪ ಅಂದ್ರೆ ಪಿನ್ ಅಂದ್ರೆ ದೊಡ್ಡದು ಸಣ್ಣಗೆ, ಪಿನ್ನು ದೂರದವನ್ನು ನೋಡಲು ದೊಡ್ಡದಿರ್ತೈತಿ, ಸಣ್ಣಗೆ ಕಾಣಿಸುತ್ತೆ. ಪಿನ್ ನೋಡ್ತೀವಿ ಅಂದ್ರೆ ದೊಡ್ಡದಿರ್ತದೆ, ಸಣ್ಣಗೆ ಕಾಣಿಸ್ತದೆ. ಹಿಂಗಾಗಿ ಕಾನ್ವೆಕ್ಸ್ ಮಿರರ್ ಅನ್ನು ಬಳಸ್ತಾರೆ. ಶಬ್ದದ ವೇಗವು ಯಾವುದರಲ್ಲಿ ಗರಿಷ್ಠ ಆಗುತ್ತೆ? ಶಬ್ದದ ವೇಗ ಎದರ ಗರಿಷ್ಠ ಇರುತ್ತಪ್ಪ ಅಂದ್ರೆ ಘನ ವಸ್ತುಗಳಲ್ಲಿ ಏನಪ್ಪ ಅಂದ್ರೆ ಶಬ್ದದ ವೇಗ ಹೆಚ್ಚಾಗಿರುತ್ತೆ. ಉದಾಹರಣೆಗೆ ಉಕ್ಕಿನಾಗ ಶಬ್ದ ಜಾಸ್ತಿ ಇರುತ್ತೆ. ಕ್ರಮವಾಗಿ ಹೇಳ್ಬೇಕಪ್ಪ ಅಂದ್ರೆ ಘನದಾಗ ಜಾಸ್ತಿ ಇರುತ್ತೆ, ಆಮೇಲೆ ದ್ರವದಾಗ, ಆಮೇಲೆ ಅನಿಲದಾಗ. ಓಕೆ, ರೈಲ್ವೆ ಹಳಿಯ ಮೇಲೆ ಕಿವಿ ಇಟ್ಟರೆ ರೈಲು ಬರುವ ವೇಗ ತಿಳಿಯಲು ಕಾರಣ ಏನಪ್ಪಾ ಅಂದ್ರೆ ದೂರ ಇತ್ತಪ್ಪ ಅಂದ್ರೆ ಇಲ್ಲ ಕಿವಿ ಇಟ್ಟು ಅಂದ್ರೆ ಹೇಳಿಬಿಡುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ ರೈಲ್ವೆ ಉಕ್ಕೇನಾಗುತ್ತೆ, ಸ್ಟೀಲ್ ಏನಿದೆ ಹೆಚ್ಚು ಸ್ಪೀಡಾಗಿ ಶಬ್ದ ಕೇಳಿಸುತ್ತೆ. ನೆಕ್ಸ್ಟ್ ಕ್ವಶನ್ ರೀ, ವಾಯುಮಂಡಲದ ಒತ್ತಡವನ್ನು ಅಳೆಯುವ ಸಾಧನ ಯಾವುದು? ವಾಯುಮಂಡಲದಲ್ಲಿ ಇರುವಂಥ ಒತ್ತಡಗಳನ್ನ ಯಾವ ರೀತಿ ಅಳಿತೇವೆ, ಇದರಿಂದ ಅಳಿತೇವೆ ಅನ್ನೋ ಕ್ವಶನ್ ಕೇಳಿದ್ದಾರೆ. ವಾಯುಮಂಡಲದಲ್ಲಿರುವ ಒತ್ತಡ ಅಂದ್ರೆ ಏನು ಮಾಡ್ತಾರೆ ಅಂದ್ರೆ ಬ್ಯಾರೋಮೀಟರ್. ಸೊ ಬ್ಯಾರೋಮೀಟರ್ನ ಮುಖಾಂತರ ನಾವೇನು ಮಾಡ್ತೀವಿ, ಒತ್ತಡವನ್ನು ಅಳಿತೇವೆ ಅಥವಾ ಪ್ರೆಷರ್ನ ಅಳಿತೇವೆ ರೀ. ಈ ಪ್ರೆಷರ್ಗೆ ಪಟ್ಟ ಏನಾದ್ರು ಕುಸಿತಪ್ಪ ಅಂದ್ರೆ ಏನಾಗುತ್ತೆ, ಬ್ಯಾರೋಮೀಟರ್ ಮಟ್ಟ ದಿಢೀರ್ ಕುಸಿದರೆ ಬಿರುಗಾಳಿ ಅಥವಾ ಮಳೆ ಬರ್ತದೆ ರೀ. ಏನಾದರೂ ಪ್ರೆಷರ್ ಕಡಿಮೆ ಆಗ್ತಪ್ಪ ಅಂದ್ರೆ ಬಿರುಗಾಳಿ ಅಥವಾ ಮಳೆ ಬರ ಸ್ಟಾರ್ಟ್ ಆಗುತ್ತೆ, ತರ್ತಾರೆ ಅದು. ಹಿಂಗಾಗಿ ಒತ್ತಡ ಅಳೆಯಕ್ಕೆ ನಾವೇನು ಮಾಡ್ತೀವಿ, ಬ್ಯಾರೋಮೀಟರ್ನ ಬಳಸ್ತೇವೆ ರೀ. ನಾವು ಕಾಮನ್ ನೈಸರ್ಗಿಕ ದೈನಂದಿನ
ದೈನಂದಿನ ಚಟುವಟಿಕೆಗಳಲ್ಲಿ ಇಷ್ಟು ಪ್ರಾಥಮಿಕ ಬಣ್ಣಗಳನ್ನು ಬಳಸ್ತೀವಿ. ಸೊ ಅದರಲ್ಲಿ ಪ್ರಾಥಮಿಕ ಬಣ್ಣಗಳು ಯಾವುವು, ದ್ವಿತೀಯ ಬಣ್ಣಗಳು ಅಂತ ಯಾವುವು, ತೃತೀಯ ಬಣ್ಣಗಳು ಅಂತದಾವು. ಸೊ ಪ್ರಾಥಮಿಕ ಬಣ್ಣಗಳು ಯಾವುವು ಅಂತ ಭಾಳ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ಪ್ರಥಮ ಬಣ್ಣಗಳು ಭಾಳ ಇಂಪಾರ್ಟೆಂಟು. ಕೆಂಪು, ಹಸಿರು, ನೀಲಿ, RGB ಅಂತ ಕರಿತೀವಿ. RG ಪೌಡರ್ ಅಂತಲ್ಲ, ಆ ಥರ RGB ರೀ. ರೆಡ್, ಗ್ರೀನ್, ಬ್ಲೂ ರೀ, RGB ರೀ. ಇವು ಏನಪ್ಪ ಅಂತಂದ್ರೆ ಪ್ರಾಥಮಿಕ ಬಣ್ಣಗಳು ಅಂತಾರೆ. ಈ 3 ಬಣ್ಣಗಳ ಮುಖಾಂತರ ಉಳಿದ ಎಲ್ಲ ಬಣ್ಣಗಳನ್ನು ಸಹ ನೆನಪಿಡ್ತಾರೆ. ಟ್ರಿಕ್ಸ್ ಅಂದರೆ ಕೆಹನಿ ಅಂತ ಇದೆ, ಕೆಂಪು, ಹಳದಿ, ಹಸಿರು, ನೀಲಿ ಅಂತ ಅರ್ಥ. ಕೆಹನಿ ಅಂತ ನೆನಪಿಟ್ರೆ, ಇಲ್ಲತ್ತದ ಕೆಂಪು, ಹಸಿರು, ನೀಲಿ ಅಂತ RGB ಅಂತಂದ್ರೆ ನೆನಪಿಟ್ರೆ. ಸೋನಾರ್ ತಂತ್ರಜ್ಞಾನ ಯಾರು ಬಳಸ್ತಾರ? ಸೋನಾರ್ ತಂತ್ರಜ್ಞಾನ ಯಾರು ಬಳಸ್ತಾರೆ ಹೆಚ್ಚಾಗಿ ಅಂತಪ್ಪ ಅಂತಂದ್ರೆ ನೌಕಾ ನಾವಿಗಳು ಅಥವಾ ನ್ಯಾವಿಗೇಟರ್ಸ್ ಅಂತ ಏನ್ ಕರಿತಾರಲ್ಲ ಅವ್ರು ಯಾಕಂದ್ರೆ ಸಮುದ್ರದ ಆಳನ್ನು ತಿಳಿಯಾಕ ಅಲ್ಲ ಅಲ್ಟ್ರಾಸೌನಿಕ್ ಶಬ್ದಗಳನ್ನು ಬಿಡ್ತಾರೆ. ಇದ್ರ ಮುಖಾಂತರ ಏನಾಗುತ್ತೆ, ಸಮುದ್ರ ಆಳ ಎಷ್ಟಾಗಿದೆ ಅಂತ ಕೇಳಕ್ ಬರ್ತಾರೆ, ನೌಕಾಯಾನಿಗಳು ಬಳಸ್ತಾರೆ. ಇದು ನೋಡ್ರಿ ಕ್ವಶನ್ ಯಾವ ಥರ ಕೇಳ್ತಾರೆ. ಮುಂಚೆ ಏನು ಕೇಳ್ತಿರಪ್ಪ ಅಂದ್ರೆ ಸಮುದ್ರ ಆಳವನ್ನು ಕಂಡುಹಿಡಿಯುವ ಸಾಧನ ಯಾವುದು ಅಂತ ಕರಿತಾರೆ, ಅವು ಸೋನಾರ್ ಅಂತ ಉತ್ತರ ಬರ್ತೀವಿ. ಈಗ ಸೋನಾರ್ನ ಉಲ್ಟಾ ಕ್ವಶನ್ ಕೇಳಿದಾರೆ, ಸೋನಾರ್ ತಂತ್ರಜ್ಞಾನವನ್ನು ಯಾರು ಬಳಸ್ತಾರೆ ಅಂತ ಕೇಳಿದಾರೆ, ನೌಕಾಯಾನಿಗಳು. ಇದು ಇವತ್ತಿನ ನಾವು ಕ್ಲಾಸಲ್ಲಿ ಮಾಡುವಂಥ ನೈಸರ್ಗಿಕ ವಿದ್ಯಮಾನಗಳು. ಮುಂದಿನ ತರಗತಿಗಳಲ್ಲಿ ಸೈನ್ಸ್ ರಿಲೇಟೆಡ್ ಇನ್ನೂ ಬೇರೆ ಬೇರೆ ಟಾಪಿಕ್ ಇರುವಂಥ ಪ್ರಶ್ನೆಗಳನ್ನ ತೊಗೊಂಬರೋಣ, ಕಲಿಯೋಣ. ಓಕೆ, ಥ್ಯಾಂಕ್ ಯು ಅಂಡ್ ಆಲ್.